ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದುರಂಧರ್ ಸದ್ಯ ಜಗತ್ತಿನಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಸಿನಿಮಾ. ಕೋಟಿ ಕೋಟಿ ಬಾಚಿಕೊಂಡು ಭಾರತದ ಮೂಲೆ ಮೂಲೆಯಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಈ ಸಿನಿಮಾವನ್ನ ನಿಮ್ಮಲ್ಲಿ ತುಂಬಾ ಜನ ನೋಡಿರಬಹುದು. ಭಾರತದ ವೀರ ಯೋಧರೊಬ್ಬರು ವೇಷ ಮರೆಸಿಕೊಂಡು ಉಗ್ರರ ಜೊತೆಯಲ್ಲೇ ಇದ್ದು ಉಗ್ರರನ್ನ ಯಾವ ರೀತಿ ಹೆಡೆ ಮುರಿ ಕಟ್ತಾರೆ ಅನ್ನೋದು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ನಿಗೂಢವಾಗಿ ಶತ್ರುಗಳ ಗುಹೆಯೊಳಗೆ ನುಗ್ಗಿ ಶತ್ರುಗಳ ಕಥೆಯನ್ನ ನಿಗೂಢವಾಗಿಯೇ ಮುಗಿಸೋದು ಈ ಸಿನಿಮಾದ ತಿರುಳು. ಸೇಮ್ ಟು ಸೇಮ್ ಇದೇ ರೀತಿ ಇದೀಗ ನಿಗೂಢ ವ್ಯಕ್ತಿಗಳು ಬಾಂಗ್ಲಾದೇಶದಲ್ಲಿ ತಮ್ಮ ಕೆಲಸ ಆರಂಭಿಸಿದ್ದಾರೆ. ಯಾವ ರೀತಿ ಪಾಕಿಸ್ತಾನದಲ್ಲಿ ನಿಗೂಢವಾಗಿ ತಮ್ಮ ಕೆಲಸ ಮಾಡ್ತಾ ಇದ್ರು, ಅದೇ ರೀತಿ ಈಗ ಬಾಂಗ್ಲಾದಲ್ಲೂ ಕೂಡ ಆಕ್ಟಿವೇಟ್ ಆಗಿದ್ದಾರೆ. ಯಾರು ಬರ್ತಾರೆ, ಕೊಲ್ತಾರೆ, ಹೋಗ್ತಾರೆ, ಯಾರು ಅನ್ನೋದೇ ಗೊತ್ತಾಗುತ್ತಿಲ್ಲ. ಹೀಗೆ ಬಾಂಗ್ಲಾದಲ್ಲಿ ಉರುಳಿದ್ದು ಒಂದೆರಡು ತಲೆಗಳಲ್ಲ, ಬರೋಬ್ಬರಿ 40ಕ್ಕೂ ಅಧಿಕ ಮಂದಿ ಭಾರತ ವಿರೋಧಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಬಾಂಗ್ಲಾದೇಶ ಈ ವಿಚಾರದಲ್ಲಿ ಭಾರತವನ್ನ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಇದರ ಹಿಂದೆ ಇರೋದು ಭಾರತ ಅಂತ ಬಾಂಗ್ಲಾ ಆರೋಪ ಮಾಡ್ತಾ ಇದೆ. ಆದರೆ ಈ ನಿಗೂಢ ಕೆಲಸ ಮಾಡ್ತಾ ಇರೋದು ಯಾರು ಅನ್ನೋದಕ್ಕೆ ಬಾಂಗ್ಲಾದ ಬಳಿ ಯಾವುದೇ ಸಾಕ್ಷಿಗಳಿಲ್ಲ. ಸಾಕ್ಷಿಗಳನ್ನ ಅವರು ಉಳಿಸೋದು ಕೂಡ ಇಲ್ಲ. ಹೀಗಾಗಿ ಬಾಂಗ್ಲಾ ಸೇರಿದಂತೆ ಅಮೆರಿಕದ ಗುಪ್ತಚರ ಇಲಾಖೆಗಳು ಕೂಡ ಈ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿವೆ. ಅಷ್ಟಕ್ಕೂ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ, ನಿಗೂಢ ವ್ಯಕ್ತಿಗಳು ಭಾರತ ವಿರೋಧಿಗಳ ಬೆನ್ನು ಬಿದ್ದಿರೋದು ಯಾಕೆ, ಬಾಂಗ್ಲಾದಲ್ಲಿ ಮತ್ತೊಮ್ಮೆ ಭಾರತ ವಿರೋಧಿ ಕೃತ್ಯಗಳು ನಡೀತಾ ಇರೋದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಂಗ್ಲಾ ಮತ್ತೊಮ್ಮೆ ಕುದಿಯೋದಕ್ಕೆ ಶುರುವಾಗಿದೆ. ವಿದ್ಯಾರ್ಥಿಗಳ ಹಿಂಸಾತ್ಮಕ ಪ್ರತಿಭಟನೆ ಮೂಲಕ ಶೇಖ್ ಹಸೀನಾ ಅವರನ್ನ ಪದಚ್ಯುತಗೊಳಿಸಿ ತಣ್ಣಗಾಗಿದ್ದ ಪ್ರತಿಭಟನೆಗಳು ಬಾಂಗ್ಲಾದಲ್ಲಿ ಮತ್ತೊಮ್ಮೆ ಶುರುವಾಗಿದೆ. ಕಳೆದ ಬಾರಿಯಂತೆ ಈ ಬಾರಿ ಕೂಡ ಈ ಪ್ರತಿಭಟನೆಯಲ್ಲಿ ಭಾರತವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಾಂಗ್ಲಾದ ನಾಯಕರು ಭಾರತ ವಿರೋಧಿ ಹೇಳಿಕೆಗಳನ್ನ ಆಗಾಗ ಕೊಡ್ತಾನೆ ಇದ್ದಾರೆ. ಅದರಲ್ಲೂ ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ಜಾರಿಗೆ ಬಂದ ಮೇಲೆ ಆ ಸರ್ಕಾರ ಪಾಕಿಸ್ತಾನದ ಜೊತೆ ಸೇರ್ಕೊಂಡು ಆಡಿದ ಆಟ ಒಂದೆರಡಲ್ಲ. ಹೀಗೆ ಭಾರತದ ವಿರುದ್ಧ ವಿಷ ಕಾರುತ್ತಿದ್ದ ಬಾಂಗ್ಲಾ ರಾಜಕೀಯ ನಾಯಕರು ಇತ್ತೀಚೆಗೆ ಭಾರತದ ಸಪ್ತ ಸಹೋದರಿ ರಾಜ್ಯಗಳ ಬಗ್ಗೆ ಅದೊಂದು ಹೇಳಿಕೆ ಕೊಟ್ಟಿದ್ರು. ಭಾರತದ ಈಶಾನ್ಯ ರಾಜ್ಯಗಳನ್ನ ನಾವು ಬಾಂಗ್ಲಾದೊಂದಿಗೆ ವಿಲೀನವಾಗುವಂತೆ ಮಾಡ್ತೇವೆ ಅನ್ನುವ ಹೇಳಿಕೆ ಅದು. ಇದು ಸಹಜವಾಗಿಯೇ ಭಾರತವನ್ನ ಕೆರಳಿಸಿತ್ತು. ಭಾರತದ ಅವಿಭಾಜ್ಯ ಅಂಗವಾಗಿರುವ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಕತ್ತರಿಸಿ ಬಾಂಗ್ಲಾಗೆ ಸೇರ್ಪಡೆ ಅನ್ನುವ ಪ್ರಚೋದನಕಾರಿ ಹೇಳಿಕೆಯನ್ನ ಬಾಂಗ್ಲಾದ ನಾಯಕನೊಬ್ಬ ತುಂಬಿದ ಸಭೆಯಲ್ಲೇ ಹೇಳಿಬಿಟ್ಟಿದ್ದ. ಇದೊಂದು ರೀತಿ ಬಾಂಗ್ಲಾ ಭಾರತಕ್ಕೆ ಕೊಟ್ಟ ಧಮ್ಕಿಯ ರೀತಿ ಇತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬಾಂಗ್ಲಾ ಈಗ ಗ್ರೇಟರ್ ಬಾಂಗ್ಲಾ ಅನ್ನುವ ತಿರುಕನ ಕನಸನ್ನ ಕಾಣ್ತಾ ಇದೆ. ಈ ತಿರುಕನ ಕನಸಿನಲ್ಲಿ ಭಾರತದ ಈಶಾನ್ಯ ಭಾಗಗಳು ಬಾಂಗ್ಲಾ ಭೂಪಟವನ್ನ ಸೇರ್ಕೊಂಡಿವೆ. ಈ ಕುರಿತಂತೆ ಭೂಪಟವನ್ನ ಕೂಡ ಬಾಂಗ್ಲಾ ಬಿಡುಗಡೆ ಮಾಡಿತ್ತು. ಬಾಂಗ್ಲಾದ ಈ ತಿರುಕನ ಕನಸಿಗೆ ಪಾಕಿಸ್ತಾನ ಹಾಗೂ ಟರ್ಕಿ ಹಿಂದಿನಿಂದ ಸಪೋರ್ಟ್ ಮಾಡ್ತಾ ಇವೆ. ಹಾಗಂತ ಇದೊಂದು ಕೇವಲ ಕನಸಲ್ಲ, ಈ ಕನಸನ್ನ ನನಸಾಗಿಸಬೇಕು ಅಂತ ಬಾಂಗ್ಲಾ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಪಾಕಿಸ್ತಾನ ಕೂಡ ತನ್ನಿಂದಾದ ಸಹಾಯ ಮಾಡ್ತಾ ಇದೆ. ಭಾರತದ ಭೂಭಾಗಗಳು ಛಿದ್ರವಾದ್ರೆ ಪಾಕಿಸ್ತಾನಕ್ಕೆ ಅದರಲ್ಲೇನೋ ವಿಕೃತ ಆನಂದ ಸಿಗುತ್ತೆ. ಹೀಗಾಗಿ ಬಾಂಗ್ಲಾಗೆ ಈ ವಿಚಾರದಲ್ಲಿ ಪಾಕಿಸ್ತಾನ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಬಾಂಗ್ಲಾ ಒಂದು ವಿಚಾರವನ್ನ ಮರ್ತೇ ಬಿಟ್ಟಿದೆ. ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ಬಾಂಗ್ಲಾವನ್ನ ರಕ್ಷಣೆ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದು ಭಾರತ. 1971ರಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದ ಬಾಂಗ್ಲಾವನ್ನ ಹೊಸ ದೇಶ ಮಾಡಿದ್ದು ಭಾರತ. ಶತಮಾನದ ಸಿಂಹಿಣಿ ಇಂದಿರಾ ಗಾಂಧಿ ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಮಾಡಿ ಪೂರ್ವ ಪಾಕಿಸ್ತಾನವನ್ನ ಬಾಂಗ್ಲಾದೇಶವನ್ನಾಗಿ ಮಾಡಿದ್ರು. ಬಾಂಗ್ಲಾ ಇದನ್ನೆಲ್ಲ ಈಗ ಮರೆತಾಗಿದೆ. ಯಾವ ದೇಶದ ವಿರುದ್ಧ ಹೋರಾಟಕ್ಕೆ ಭಾರತ ಸಹಾಯ ಮಾಡಿತ್ತು, ಅದೇ ದೇಶದ ಜೊತೆ ಸೇರ್ಕೊಂಡು ಈಗ ಬಾಂಗ್ಲಾ ಭಾರತದ ವಿರುದ್ಧವೇ ಸಂಚು ರೂಪಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಬಾಂಗ್ಲಾವನ್ನ ಇಲ್ಲಿ ಚೆನ್ನಾಗಿ ಬಳಸ್ಕೊಳ್ತಾ ಇದೆ. 1971ರ ಯುದ್ಧದಲ್ಲಾದ ಹೀನಾಯ ಮುಖಭಂಗಕ್ಕೆ ಹೇಗಾದರೂ ಮಾಡಿ ಸೇಡು ತೀರಿಸಿಕೊಳ್ಬೇಕು ಅಂತ ಬಾಂಗ್ಲಾ ತಲೆಗೆ ಇದ್ದ ಬದ್ಧತನ್ನ ತುಂಬಿಸಿ ಭಾರತದ ವಿರುದ್ಧ ಎತ್ತಿ ಕಟ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟರ್ಕಿ ಹೇಗಾದರೂ ಭಾರತ ವಿರೋಧಿಯೇ ಬಿಡಿ. ಹೀಗೆ ಈ ಮೂವರು ಕುತಂತ್ರಿಗಳು ಸೇರಿಕೊಂಡು ಭಾರತದ ವಿರುದ್ಧ ಕತ್ತಿ ಮಸಿಯುತ್ತಿದ್ದಾರೆ. ಇನ್ನು ಈ ಮೂವರ ಜೊತೆ ಅಮೆರಿಕ ಕೂಡ ಸೇರ್ಕೊಂಡಿದೆ ಅನ್ನುವ ಮಾಹಿತಿಗಳಿದೆ. ಆದರೆ ಇಲ್ಲಿ ಅಮೆರಿಕದ ಉದ್ದೇಶ ಬೇರೆನೇ ಇದೆ. ಅಮೆರಿಕಾಗೆ ಬಾಂಗ್ಲಾ ಪಕ್ಕದಲ್ಲಿ ಒಂದು ಕ್ರಿಶ್ಚಿಯನ್ ದೇಶವನ್ನ ಸ್ಥಾಪನೆ ಮಾಡಬೇಕು ಅನ್ನುವ ಕನಸಿದೆ. ಹೀಗಾಗಿ ಬಾಂಗ್ಲಾ ಹೋರಾಟವನ್ನ ಅಮೆರಿಕ ಕೂಡ ದಾಳವನ್ನಾಗಿ ಬಳಸಿಕೊಳ್ತಾ ಇದೆ. ಹೀಗೆ ಎಲ್ಲರೂ ಸೇರಿಕೊಂಡು ಭಾರತದ ವಿರುದ್ಧ ಸಂಚು ರೂಪಿಸುತ್ತಿರುವಾಗಲೇ ಬಾಂಗ್ಲಾದಲ್ಲಿ ನಿಗೂಢ ವ್ಯಕ್ತಿಗಳು ಆಕ್ಟಿವೇಟ್ ಆಗಿದ್ದಾರೆ.
ಭಾರತದಿಂದ ಸಪ್ತ ಸಹೋದರಿ ರಾಜ್ಯಗಳನ್ನ ಕತ್ತರಿಸುವ ಬೆದರಿಕೆ ಬಂದ ಬೆನ್ನಲ್ಲೇ ಬಾಂಗ್ಲಾದಲ್ಲಿ ಸೈಲೆಂಟ್ ಆಗಿಯೇ ಭಾರತ ವಿರೋಧಿ ನಾಯಕರು ಕಣ್ಮರೆಯಾಗುತ್ತಿದ್ದಾರೆ. ಕೆಲವರು ಸತ್ತ ಸ್ಥಿತಿಯಲ್ಲಿ ಪತ್ತೆಯಾದರೆ ಇನ್ನು ಕೆಲವರು ಎಲ್ಲಿದ್ದಾರೆ ಏನಾದರೂ ಅನ್ನುವ ಪತ್ತೆಯೇ ಇಲ್ಲ. ಹಲವು ಪ್ರಭಾವಿ ನಾಯಕರೇ ಜೀವ ಕಳೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಅದರಲ್ಲೂ ಟರ್ಕಿಯ ಗುಪ್ತಚರ ಇಲಾಖೆಗೆ ಸೇರಿದ್ದ ವ್ಯಕ್ತಿಯೊಬ್ಬನಿಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಪೊಲೀಸ್ ತನಿಖೆಯಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವ ಮಾಹಿತಿ ಬಂದಿದೆ. ಆದರೆ ಟರ್ಕಿಯ ಗುಪ್ತಚರ ಇಲಾಖೆ ಮಾತ್ರ ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ಇದೊಂದು ವ್ಯವಸ್ಥಿತ ಸಂಚು ಅಂತ ಟರ್ಕಿ ಹೇಳ್ತಾ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದ ಈತ ಭಾರತ ವಿರೋಧಿ ಹೋರಾಟಗಳಿಗೆ ಫಂಡಿಂಗ್ ಮಾಡ್ತಾ ಇದ್ದ ಅನ್ನುವ ಅಂಶಗಳು ಬಯಲಾಗಿದೆ. ಇದೇ ಕಾರಣಕ್ಕೆ ಅನುಮಾನಗಳು ಹೆಚ್ಚಾಗಿರುವುದು. ಇನ್ನು ಬಾಂಗ್ಲಾದ ಚಿತ್ತಗಾಂಗ್ನಲ್ಲಿ ಕೂಡ ಪಾಕಿಸ್ತಾನಕ್ಕೆ ಸೇರಿದ್ದ ISI ಏಜೆಂಟ್ಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಸೀಕ್ರೆಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದ ಇಬ್ಬರು ಪಾಕ್ ಏಜೆಂಟ್ಗಳು ಮೀಟಿಂಗ್ ಮುಗಿಸಿ ರೂಮ್ ಸೇರುವಷ್ಟರಲ್ಲಿ ಪರಲೋಕ ಸೇರಿದ್ದಾರೆ. ಇವರ ಈ ಸ್ಥಿತಿಗೆ ಕಾರಣ ಯಾರು ಅನ್ನೋದು ಇಲ್ಲಿವರೆಗೆ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಸಣ್ಣದೊಂದು ಸುಳಿವನ್ನ ಕೂಡ ನಿಗೂಢ ವ್ಯಕ್ತಿಗಳು ಬಿಟ್ಟಿರಲಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ತಮ್ಮ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ. ಇನ್ನು ಅಮೆರಿಕಾಗೆ ಸೇರಿದ್ದ ಏಜೆಂಟ್ ಕೂಡ ಕಣ್ಮರೆಯಾಗಿದ್ದಾನೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಹೀಗಾಗಿ ಸಾಲು ಸಾಲು ಪ್ರಭಾವಿ ಏಜೆಂಟ್ಗಳು ಕಣ್ಮರೆಯಾಗುತ್ತಿದ್ದಾರೆ. ವಿಶೇಷ ಅಂದ್ರೆ ಇವರೆಲ್ಲರೂ ಭಾರತದ ವಿರುದ್ಧ ಸಂಚು ರೂಪಿಸುವ ಪ್ಲಾನ್ನಲ್ಲಿ ಭಾಗಿಯಾಗಿದ್ದವರು. ಹೀಗೆ 40ಕ್ಕೂ ಹೆಚ್ಚು ಭಾರತ ವಿರೋಧಿಗಳು ಬಾಂಗ್ಲಾದಲ್ಲಿ ನಾಪತ್ತೆಯಾಗಿದ್ದಾರೆ. ಅವರ ಸುಳಿವು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಬಾಂಗ್ಲಾದೇಶ ಈ ವಿಚಾರದಲ್ಲಿ ಭಾರತವನ್ನ ಬೊಟ್ಟು ಮಾಡ್ತಾ ಇದೆ. ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಹೋರಾಟಗಳು ನಡೀತಾ ಇದೆ. ದುರಂತ ಅಂದ್ರೆ ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನ ಹೋರಾಟಗಾರರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಕೂಡ ಹಿಂದೂಗಳ ಮೇಲೆ ದಾಳಿ ಮಾಡಲಾಗಿತ್ತು. ಈ ಬಾರಿ ಕೂಡ ಹಿಂದೂಗಳ ಮೇಲೆ ಹಲ್ಲೆ ಮಾಡಲಾಗ್ತಾ ಇದೆ. ದೀಪ್ ಚಂದ್ರದಾಸ್ ಅನ್ನುವ ಯುವಕ ಈ ಹಲ್ಲೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾನೆ. ಇನ್ನು ಬಾಂಗ್ಲಾದಲ್ಲಿ ಹಿಂದೂ ವಿರೋಧಿ ಕೃತ್ಯಗಳು ಆಗ್ತಾ ಇದ್ದಂತೆ ಭಾರತ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಭಾರತ ಬಾಂಗ್ಲಾದಲ್ಲಿನ ತನ್ನ ವೀಸಾ ಕೇಂದ್ರಗಳಿಗೆ ಬೀಗ ಜಡಿದಿದೆ. ಅಷ್ಟೇ ಅಲ್ಲ, ದೆಹಲಿಯಲ್ಲಿರುವ ಬಾಂಗ್ಲಾ ರಾಯಭಾರಿ ಕಚೇರಿಯನ್ನ ಕರೆಸಿ ಕ್ಲಾಸ್ ತೆಗೆದುಕೊಂಡಿದೆ. ಬಾಂಗ್ಲಾ ಇದೇ ರೀತಿ ಭಾರತವನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಮುಂದೆ ಭಾರತ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಅನುಮಾನ ಬೇಡ. ನಿಜ ಹೇಳಬೇಕು ಅಂದ್ರೆ ಭಾರತದ ಎದುರು ಬಾಂಗ್ಲಾ ಜುಜುಬಿ ದೇಶ. 3 ಹೊತ್ತು ತಿನ್ನೋದಕ್ಕೆ ಗತಿ ಇಲ್ಲದ ದೇಶ. ಭಾರತದಂತಹ ದೇಶಕ್ಕೆ ಧಮಕಿ ಹಾಕುತ್ತೆ ಅಂದ್ರೆ ಅದರಲ್ಲಿ ಓವರ್ ಕಾನ್ಫಿಡೆನ್ಸ್ ಬಿಟ್ಟು ಬೇರೇನೂ ಇಲ್ಲ ಬಿಡಿ. ಪಾಕಿಸ್ತಾನ ಹಾಗೂ ಅಮೆರಿಕ ನಮ್ಮ ಬೆನ್ನ ಹಿಂದೆ ಇದೆ ಅನ್ನುವ ಧೈರ್ಯವೇ ಬಾಂಗ್ಲಾವನ್ನ ಈ ರೀತಿ ಮಾಡಿಸ್ತಾ ಇದೆ. ಭಾರತ ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ಸಂಪೂರ್ಣ ಬಾಂಗ್ಲಾವನ್ನ ತನ್ನ ವಶಪಡಿಸಿಕೊಳ್ಳುವ ಸಾಮರ್ಥ್ಯ ಭಾರತಕ್ಕಿದೆ. ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಬಾಂಗ್ಲಾದಲ್ಲಿ ಇಷ್ಟು ದೊಡ್ಡ ಪ್ರತಿಭಟನೆಗಳು ಮತ್ತೆ ಶುರುವಾಗೋದಕ್ಕೆ ಕಾರಣ ಮತ್ತದೇ ನಿಗೂಢ ವ್ಯಕ್ತಿಗಳು. ಹೌದು, ಕಳೆದ ವರ್ಷ ಬಾಂಗ್ಲಾದೇಶದ ವಿದ್ಯಾರ್ಥಿ ದಂಗೆಯ ನೇತೃತ್ವ ವಹಿಸಿದ್ದ ಶರೀಫ್ ಉಸ್ಮಾನ್ ಹಾದಿ ಎಂಬವನ ಮೇಲೆ ಕಳೆದ ವಾರ ಮುಸುಕುಧಾರಿಗಳ ಗುಂಪೊಂದು ಗುಂಡಿನ ದಾಳಿ ನಡೆಸಿತ್ತು. ಹಾದಿಗೆ ಸಿಂಗಾಪುರದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹಾದಿ ಮೃತಪಟ್ಟಿದ್ದಾನೆ. ಅಲ್ಲಿಂದಲೇ ಬಾಂಗ್ಲಾ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದ್ದು. ಈತ ಕೂಡ ಭಾರತದ ವಿರುದ್ಧ ವಿಷ ಕಾರುತ್ತಿದ್ದ ಹೋರಾಟಗಾರ. ಅದೇನೇ ಇರಲಿ, ಇದು ಆರಂಭ ಮಾತ್ರ. ಮುಂದೆ ಬಾಂಗ್ಲಾಗೆ ಮಾರಿ ಹಬ್ಬವೇ ಇದೆ. ಆದರೆ ಆ ನಿಗೂಢ ವ್ಯಕ್ತಿಗಳು ಯಾರು ಅನ್ನೋದು ಮಾತ್ರ ಕುತೂಹಲ. ನಿಮ್ಮ ಪ್ರಕಾರ ಆ ನಿಗೂಢ ವ್ಯಕ್ತಿಗಳು ಯಾರಿರಬಹುದು? ಕಾಮೆಂಟ್ ಮಾಡಿ.